ದೇವರನ್ನು ದಿನ ಅಲಂಕಾರ ಮಾಡ್ತಿರಲ್ಲ, ಯಾಕೆ? ದೇವರು ದೊಡ್ಡವರು, ಅವರಿಗೆ ನಾವು ಏನು ಕೊಡೋಕ್ಕಾಗಲ್ಲ. ನಾವು ಶ್ರದ್ಧೆ ಭಕ್ತಿಯಲ್ಲಿ ಪೂಜೆ ಮಾಡಿದ್ರೆ ಅವರಿಗೆ ಸಂತೋಷ ಆಗುತ್ತೆ. ನಮ್ಮೆಲ್ಲರನ್ನ ಅವರು ಕಾಪಾಡ್ತಾರೆ. ಎಲ್ರೂ ಈ ತರನೇ ಅಲಂಕಾರ ಮಾಡ್ತಾರಾ? ಎಲ್ರೂ ಅವರವರ ಅನುಕೂಲಕ್ಕೆ ಪೂಜೆ ಮಾಡ್ತಾರೆ. ಇದು ನಮ್ಮ ತಾತ ಮುತ್ತಾತರ ಕಾಲದಿಂದ ಕಾಪಾಡಿದಂತಹ ಶಕ್ತಿ. ನಮ್ಮ ಕಷ್ಟದ ಕಾಲದಲ್ಲಿ ಭಕ್ತಿಯಲ್ಲಿ ಕೈ ಮುಗಿದು ಬೇಡಿದ್ರೆ ನಮ್ಮ ಕೈ ಬಿಡೋದಿಲ್ಲ ಅನ್ನೋ ನಂಬಿಕೆ ನಮ್ಮ ತವಳೋಗುತ್ತಿನದ್ದು. ಕಷ್ಟ ಬಂದಾಗ ಇಷ್ಟ ಕೊಡುವವರು ನಮ್ಮ ದೇವ್ರು ಅಲ್ವೇ ಅಮ್ಮ? ಹಾ ಮಗು, ನಮ್ಮ ಮನೆತನದವರಲ್ಲದೆ ಊರಿನ ಯಾರೇ ಬಂದು ಬೇಸರ ಹೇಳ್ಕೊಂಡ್ರೆ ಸಮಾಧಾನ ಕೊಡುವ ಅದ್ಭುತ ಶಕ್ತಿ. ಅಮ್ಮ, ಹಾಗಾದ್ರೆ ಈ ನಮ್ಮ ತವಳಗುತ್ತು ದೇವಸ್ಥಾನ ಅಲ್ವಾ ಅಮ್ಮ? ಹಾ ಮಗು, ಸರಿಯಾಗಿ ಹೇಳಿದಿ. ದೇವಸ್ಥಾನ ನನ್ನ ತಾತ ಮುತ್ತಾತ ನಡೆಸಿಕೊಂಡು ಬಂದಿದ್ದಾರೆ, ನಾವು ನಡೆಸಬೇಕು. ಅಮ್ಮ, ನಿಮ್ಮ ಮಾತನ್ನು ನಾನು ಯಾವಾಗ್ಲೂ ಮರೆಯಲ್ಲ. ನನ್ನ ಉಸಿರು ಇರುವ ತನಕ ನಾನು ಇಲ್ಲೇ ಇರ್ತೇನೆ. ಹಾ ಮಗು, ಇದು ನಮ್ಮ ಮನೆತನದ ಸಂಪ್ರದಾಯ. ಈ ಮನೆತನದಲ್ಲಿ ಹೆಣ್ಣು ಮಗಳು ಮದುವೆ ಆದ್ರೆ ಆ ಹೆಣ್ಣು ಮಗಳ ಗಂಡ ಸಂಸಾರ ಇಲ್ಲೇ ಇರ್ಬೇಕು. ಇದು ವಾಡಿಕೆ. ಶಾರ್ವರಿ, ಏನು ತಾಯಿ ಮಗಳು ಭಾರಿ ಚರ್ಚೆಯಲ್ಲಿದ್ದೀರಿ? ಚರ್ಚೆ ಏನಿಲ್ಲಪ್ಪ, ಅವಳದ್ದು ಯಾವಾಗ್ಲೂ ಇದ್ದದ್ದೇ. ಅಪ್ಪ, ನಾವು ಸುತ್ತಾಡಕ್ಕೆ ಹೋಗದೆ ತುಂಬಾ ದಿನ ಆಯ್ತು. ಎಲ್ಲಿಗಾದ್ರೂ ಹೋಗೋಣ ಅಪ್ಪ? ಹೌದ್ರಿ, ಮಗುನ ಕರ್ಕೊಂಡು ಹೊರಗಡೆ ಹೋಗಿ ಬರೋಣ. ನನ್ನ ಮನಸ್ಸಲ್ಲೂ ಅದೇ ಇತ್ತು. ಆದ್ರೆ ಒಂದು ಅಗತ್ಯದ ಕೆಲಸ ನನಗೆ ವಹಿಸಿಕೊಟ್ಟಿದ್ದಾರೆ. ಜವಾಬ್ದಾರಿ ಕೆಲ್ಸನ? ಯಾವುದು? ಯಾರು ಕೊಟ್ಟದ್ದು? ಅತ್ತೆಮ್ಮ. ಚಿಕ್ಕಮ್ಮನ? ಏನ್ ಹೇಳಿದ್ರು? ನಂಗೆ ಯಾಕೋ ಮನಸ್ಸಿಗೆ ಸಮಾಧಾನನೇ ಇಲ್ಲ ನೀವು ಹೋಗೋದು. ನೀವು ಹೋಗುವುದೇ ಇದ್ರೆ 2 ದಿನ ಬಿಟ್ಟು ಹೋಗಿ, ಈಗ ಹೋಗೋದು ಬೇಡ. ಅದೇಗಾಗುತ್ತೆ ಶಾಂಭವಿ? ಅತ್ತೆ ಅಮ್ಮ ಇಲ್ಲಿ ತನಕ ಯಾವುದೇ ಕೆಲಸ ಆಗ್ಲಿ ಜವಾಬ್ದಾರಿ ಆಗ್ಲಿ ನನ್ನ ಹತ್ರ ಹೇಳ್ದವರಲ್ಲ. ಈಗ ಹೇಳುವಾಗ ಆಗುದಿಲ್ಲ ಅಂತ ಹೇಳಲಿಕ್ಕಾಗುತ್ತಾ? ನಾನು ಜಾಗ್ರತೆಯಲ್ಲಿ ಹೋಗಿ ಬರ್ತೇನೆ, ಬೇಗ ಬರ್ತೇನೆ. ಅಪ್ಪ, ಈ ಸಲ ಶ್ರೀಕಂಠಮ್ಮ ಮನೆ ಹೋಗ್ಲಿ, ನೀವು ಹೋಗೋದು ಬೇಡ. ಮಗು, ಇನ್ನು ಕೆಲವೇ ದಿನ ಹೋಗಿ ಬರ್ತೇನೆ, ಹಠ ಮಾಡಬಾರ್ದು. ಅಪ್ಪ, ಹೋಗುದಾದ್ರೆ ನಾವು 3 ಜನ ಒಟ್ಟಿಗೆ ಹೋಗೋಣ. ಹೌದ್ರಿ, ಮಗು ಹೇಳೋದು ಸರಿ. ನಾವು ನಿಮ್ ಜೊತೆ ಬರ್ತೀವಿ. ಅದು ಸರಿಯಾಗೋಲ್ಲ. ನಾನು ಬೇಗ ಹೋಗಿ ಬರ್ತೇನೆ, ಏನು ತೊಂದರೆ ಆಗಲ್ಲ. ನೀನು ಸಮಾಧಾನ ಮಾಡ್ಕೋ, ಮಗುನ ಜಾಗ್ರತೆಯಾಗಿ ನೋಡ್ಕೋ. ನಾನು ಹೊರಟು ಬರ್ತೇನೆ.